ನಿನ್ನೆ ಹಿಪ್ಪರ್ಗಿ ಬ್ಯಾರೇಜ್ ಅಲ್ಲಿ ಗೇಟ್ ನಂಬರ್ 22 ಸ್ಲಿಪ್ ಆಗಿದೆ ಅಂತ ಹೇಳಿ ನಮಗೆ ವರದಿ ನಮ್ಮ ಚೀಫ್ ಇಂಜಿನಿಯರ್ ಅವರು ರಾಠೋಡ್ರವರು ಮಾಡಿದ್ದಾರೆ. ನಾವು ಪರಿಶೀಲನೆ ಮಾಡಿದಾಗ ಅದು ಹಿಪ್ಪರ್ಗಿ ಬ್ಯಾರೇಜ್ ಬಾಗಲಕೋಟೆ ಜಿಲ್ಲೆಗೆ ಬರುತ್ತೆ. ಆದ್ರೆ ಚೀಫ್ ಇಂಜಿನಿಯರ್ ಅವರು ನಮಗೂ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಯಾಕೆಂದ್ರೆ ಅದಕ್ಕೆ ಬ್ಯಾಕ್ ವಾಟರ್ ನಮ್ಮ ಕಡೆ ಸ್ಟೋರ್ ಆಗಿರುತ್ತೆ. ಈ 1.5 ಮೀಟರ್ ಆ ಗೇಟ್ ಕೆಳಗಡೆ ಸ್ಲಿಪ್ ಆಗಿದೆ. ಇದು ಯಾಕೆ ಆಗಿದೆ ಅಂದ್ರೆ ಮೇಂಟೆನೆನ್ಸ್ ಮಾಡುವಾಗ ಮೆಂಬರ್ಸ್ ಇರ್ತವೆ, ಒಂದು ಎಲಿಮೆಂಟ್ ಅದರಲ್ಲಿ ಸ್ಲಿಪ್ ಆಗಿ 1.5 ಮೀಟರ್ ಅಲ್ಲೇ ಇಳಿದಿದೆ. ಆದ್ರೆ ಕಂಪ್ಲೀಟ್ ಗೇಟ್ ವಾಶ್ ಆಫ್ ಆಗ್ಲಿಲ್ಲ, ಗೇಟ್ ಅಲ್ಲೇ ಇದೆ. ಇದನ್ನು ಮತ್ತೆ ಎತ್ತಿ ಅಲ್ಲಿಗೆ ಫಿಕ್ಸ್ ಮಾಡಬೇಕಾಗುತ್ತೆ, ಮತ್ತೆ ಕೆಳಗಡೆ ರಿಇನ್ಫೋರ್ಸ್ಮೆಂಟ್ ಕೊಡಬೇಕಾಗುತ್ತೆ. ಈ ಎಲ್ಲ ಕೆಲಸ ಮಾಡ್ಲಿಕ್ಕೆ ಅವ್ರಿಗೆ ಒಂದು 15 ತಾಸು ಬೇಕು ಅಂತ ಹೇಳಿದ್ರು. ಆಲ್ರೆಡಿ 10 ತಾಸಿಂದ ಈ ಕೆಲಸ ಮಾಡ್ತಾ ಬಂದಿದ್ದಾರೆ. ಇನ್ನೊಂದು 5 ತಾಸು ಒಳಗಡೆ ಕೆಲಸ ಮುಗಿಸ್ತಾರೆ. ಈ ಮಧ್ಯದಲ್ಲಿ ಏನಾಗಿದೆ ಅಂದ್ರೆ ನಮ್ಮ ಹಿಪ್ಪರ್ಗಿನಲ್ಲಿ ಟೋಟಲ್ 1 TMC ನೀರು ಹರಿದು ಕೆಳಗಡೆ ಬಂದಿದೆ. ಇದು ಮತ್ತೆ ಚಿಕ್ಕಪಡಸಲಗಿ ಬ್ಯಾರೇಜ್ ಮುಖಾಂತರ ಆಲ್ಮಟ್ಟಿಗೆ ಹೋಗಿ ಸೇರುತ್ತೆ. ಕೆಳಗಡೆ ರೈತರು ಆ ನೀರನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಕಬ್ಬು ಕಟಾವು ಸೀಸನ್ ನಡೀತಾ ಇದೆ. ಈ ಏನಿದೆ ಈ ನೀರಾವರಿಯನ್ನು ರೈತರು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಇನ್ನೊಂದು 5 ಗಂಟೆ ಒಳಗಡೆ ನಮ್ಮ ಚೀಫ್ ಇಂಜಿನಿಯರ್ ಅವರನ್ನು ನಮಗೆ ಭರವಸೆ ನೀಡಿದ್ದಾರೆ. ಈ ಗೇಟ್ ಅನ್ನು ಮತ್ತೆ ಮೇಲೆಗೆ ಎತ್ಬಿಟ್ಟು ರಿಇನ್ಫೋರ್ಸ್ಮೆಂಟ್ ಮಾಡಿ ಇದನ್ನು ಸ್ಟಾಪ್ ಮಾಡ್ತಾರೆ ಅಂತ ಹೇಳಿದ್ರು. ಥ್ಯಾಂಕ್ ಯು ಸರ್. ಆಟೋಮೇಟರ್ ಹೇಳಿಲ್ಲ, ಈ ಆಟೋದಲ್ಲೂ ಬೇಡಿಕೆ ಇದೆ. ಈಗ 2 ತಿಂಗಳೊಳಗೆ ಅವರಿಗೆ ಆಟೋಮೇಟರ್ ಕಡ್ಡಾಯ ಮಾಡಿ ಆಟೋಮೇಟರ್ ಸಮಸ್ಯೆ ಇದೆ. ಮ್ಯಾಕ್ಸಿ ಕ್ಯಾಬು ಆಮೇಲೆ ಟಮ್ ನ ಸಿಟಿ ಸ್ಟ್ಯಾಂಡ್ ಒಳಗೆ ಬಿಡುಗಡೆ ಬಿಡಾಕ್ ಹೋಗುತ್ತೆ. ಅವ್ರ ಬೇಡಿಕೆ. ಸೊ ಈಗ ನಾವು ಆಟೋ ಅಸೋಸಿಯೇಷನ್ಸ್ ಜೊತೆ ಲಾಸ್ಟ್ 1 ವರ್ಷದಿಂದ ನಾವು ಮಾತುಕತೆಯನ್ನು ಸ್ಟಾರ್ಟ್ ಮಾಡಿದ್ದೀವಿ. ಯಾವುದೇ ಕೆಲಸ ಮಾಡುವಾಗ ಯಾರಿಗೂ ತೊಂದರೆ ಆಗಬಾರ್ದು, ಸಾರ್ವಜನಿಕರಿಗೂ ತೊಂದರೆ ಆಗಬಾರ್ದು, ಆಟೋ ಯಜಮಾನರಿಗೂ ತೊಂದರೆ ಆಗಬಾರ್ದು, ಓನರ್ಸ್ಗೂ ತೊಂದರೆ ಆಗಬಾರ್ದು ಅಂತ ಹೇಳಿ 1 ವರ್ಷ ಸ್ಲೋಲಿ ಫೇಸ್ಡ್ ಮ್ಯಾನರ್ ಅಲ್ಲಿ ನಮ್ಮ ಮಾಧ್ಯಮದ ಸಮಿತ್ರರಿಗೂ ನಾವು ಹೇಳ್ತಾ ಬಂದಿದ್ದೀವಿ. ಸೊ ಅದರ ಪ್ರಕಾರ ನಾವು ಅವರಿಗೆ ಟೈಮ್ ಕೊಟ್ಟಿದ್ದೀವಿ. ಒಟ್ಟು 11,000 ಆಟೋಗಳ ಪೈಕಿ 5,000 ಆಟೋಗಳು ಚಾಲ್ತಿನಲ್ಲಿದ್ದಾವೆ. ಈಗ ನಮ್ಮ ಸಿಟಿ ಲಿಮಿಟ್ಸ್ ಅಲ್ಲಿ 14 ಕಿಲೋಮೀಟರ್ ಲಿಮಿಟ್ ಅಲ್ಲಿ ಇಷ್ಟು ಚಾಲ್ತಿ ಇದಾವೆ. ಅವ್ರು ಫಸ್ಟ್ ಬೇಡಿಕೆ ಇಟ್ಟಿದ್ದಾರೆ, ನೀವು ಫರ್ದರ್ ಆಟೋ ರಿಜಿಸ್ಟ್ರೇಷನ್ಸ್ ಸ್ಟಾಪ್ ಮಾಡಿದಿರ ಅಂದ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ರು. ನಾವು ಒಪ್ಪಿಗೆ ಕೊಟ್ಟಿದ್ದೀವಿ, ಆದೇಶನೂ ಪಾಸ್ ಮಾಡಿದ್ದೀವಿ. ಗವರ್ಮೆಂಟ್ ಸ್ಕೀಮ್ಸ್ ಅಡಿಯಲ್ಲಿ ಬರೋ ಆಟೋಗಳನ್ನು ಬಿಟ್ರೆ ಬೇರೆ ಹೊಸ ಆಟೋಗಳಿಗೆ ನಾವು ರಿಜಿಸ್ಟ್ರೇಷನ್ ಸದ್ಯಕ್ಕೆ ಸ್ಟಾಪ್ ಮಾಡಿಬಿಟ್ಟಿದ್ದೀವಿ. ಸೊ ಜಾಸ್ತಿ ಆಟೋಗಳು ಇರಲ್ಲ, ಇರೋ ಆಟೋಗಳು ನಮಗೆ ಸಫಿಷಿಯಂಟ್ ಇದಾವೆ. ಈ ಆಟೋಗಳಿಗೆ ನಾವು 6 ತಿಂಗಳಿಂದ ಎಂಪ್ಯಾನೆಲ್ಡ್ ಏಜೆನ್ಸಿಗಳ ಮುಖಾಂತರ ಮೀಟರ್ ಅಳವಡಿಸ್ಕೊಳ್ಳಿ ಅಂತ ಹೇಳಿದ್ವಿ. ಮೆಜಾರಿಟಿ ಆಫ್ ದಿ ಆಟೋಸ್ ಆಲ್ರೆಡಿ ಮೀಟರ್ನು ಅಳವಡಿಸ್ಕೊಂಡಿದ್ದಾರೆ. ಈಗ ಲಾಸ್ಟ್ ಹಂತ ಏನಿದೆ ಅಂದ್ರೆ ಕ್ಯಾಲಿಬ್ರೇಷನ್ ಆಗಬೇಕು. ಕ್ಯಾಲಿಬ್ರೇಷನ್ ಅಲ್ಲಿ ಎಂಪ್ಯಾನೆಲ್ಡ್ ಏಜೆನ್ಸೀಸ್ ಇದಾವೆ. ಅವರು ನಾವು ಹೇಳಿರೋ ರೇಟ್ಗೆ ಕ್ಯಾಲಿಬ್ರೇಟ್ ಮಾಡ್ತಾರೆ ಮೀಟರ್ನು. ಕ್ಯಾಲಿಬ್ರೇಟ್ ಮಾಡಿದ ನಂತರ ವೇಟ್ಸ್ ಅಂಡ್ ಮೆಜರ್ಸ್ ಡಿಪಾರ್ಟ್ಮೆಂಟ್ ಇನ್ಸ್ಪೆಕ್ಟರ್ ಏನಿರ್ತಾನೆ ಅವರು ಹೋಗಿ ಅದನ್ನು ಸರ್ಟಿಫೈ ಮಾಡ್ತಾರೆ. ಸೊ ಈ ಲಾಸ್ಟ್ ಕೆಲಸ ಏನಿದೆ ನಾವು 2 ಮಂತ್ಸ್ ಟೈಮ್ ಕೊಟ್ಟಿದ್ದೀವಿ. ಆಸ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ನಾವು ತುಂಬಾ ಫ್ಲೆಕ್ಸಿಬಲ್ ಇದ್ದೀವಿ, ಯಾರಿಗೆ ತೊಂದರೆ ಆಗಲ್ಲ. ಅವ್ರ ಬೇಡಿಕೆಗಳು ಏನೇನಿದ್ದಾವೆ ಅದನ್ನು ನಾವು ಕೇಳ್ಕೊಳ್ತೀವಿ, ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಮ್ಮ ಇಷ್ಟೇ ಡೈರೆಕ್ಷನ್ 2 ಮಂತ್ಸ್ ಒಳಗಡೆ ಕ್ಯಾಲಿಬ್ರೇಷನ್ ಮುಗಿಸಿ ಆಯ್ತು. ಒಂದು 15 ದಿವಸ 20 ದಿವಸ ಜಾಸ್ತಿ ತಗೊಂಡಿದೆ ಅಂದ್ರೆ ನಮಗೆ ಪ್ರಾಬ್ಲಮ್ ಇಲ್ಲ. 2 ಮಂತ್ಸ್ ಅಂತ ನಾವು ಟಾರ್ಗೆಟ್ ಕೊಟ್ಟಿದ್ವಿ. ಯಾರ್ಯಾರ್ದು ಮೀಟರ್ ಕ್ಯಾಲಿಬ್ರೇಟ್ ಆಗುತ್ತೆ ಅದೇ ಸಮಯದಿಂದ ಆ ಆಟೋ ಫೇರ್ ಏನಿದೆ ಅವರು ಅದಕ್ಕೆ ಲಾಗೂ ಆಗುತ್ತೆ. ಕ್ಯಾಲಿಬ್ರೇಟ್ ಆಗಿದೆ ಅಂತ ಹೇಳಿ ಒಂದು ಸ್ಟಿಕ್ಕರ್ನು ಆ ಆಟೋ ಮೇಲೆ ನಾವು ಅಂಟಿಸ್ತೀವಿ. ಈ ಸರಿ ಕಡ್ಡಾಯವಾಗಿ ಆಗತ್ತಾ ಸರ್? ಪ್ರತಿ ಸರಿ ಕಡ್ಡಾಯವಾಗಿ ಆಗುತ್ತೆ. ಪ್ರತಿ ಸರಿ ಆದೇಶ ಮಾಡ್ತಾರೆ, ಆಮೇಲೆ ಆಟೋದವ್ರು ಇದು ಕಾಮನ್ ಆಗಿಬಿಟ್ಟಿದೆ. ಇಲ್ಲ, ಆಟೋ ಮಾಲೀಕರಿಗೆ ಗೊತ್ತಿದೆ ಇದು ಆಗ್ತಾ ಇದೆ ಅಂತ ಹೇಳಿ, ಅದಕ್ಕೋಸ್ಕರ ಅವರು ದುಡ್ಡು ಇನ್ವೆಸ್ಟ್ ಮಾಡಿಕೊಂಡು ಮೀಟರ್ ಹಾಕೊಂಡಿದ್ದಾರೆ. ಈಗ ನಮ್ಮ ಸೈಡ್ ಇಂದ ಕ್ಯಾಲಿಬ್ರೇಷನ್ ಒಂದೇ ಪೆಂಡಿಂಗ್ ಇತ್ತು ಕೆಲಸ, ಅದೀಗ ಮಾಡ್ತಾ ಇದ್ವಿ. ಕ್ಯಾಲಿಬ್ರೇಷನ್ ಮಾಡ್ಬೇಕಂದ್ರೆ ನೀವೊಂದು ಶಾಪ್ಗೆ ಹೋಗಿ ಕ್ಯಾಲಿಬ್ರೇಷನ್ ಮಾಡ್ಕೊಳ್ಳಿಕ್ಕಾಗಲ್ಲ. ಎಂಪ್ಯಾನೆಲ್ಡ್ ಏಜೆನ್ಸೀಸ್ ಮುಖಾಂತರ ವೇಟ್ಸ್ ಅಂಡ್ ಮೆಜರ್ಸ್ ಡಿಪಾರ್ಟ್ಮೆಂಟ್ ಯಾರನ್ನ ಎಂಪ್ಯಾನಲ್ ಮಾಡ್ತಾರೆ ಅವ್ರ ಮುಖಾಂತರನೇ ಆಗ್ಬೇಕು. ಆ ತರ 7 ಏಜೆನ್ಸೀಸ್ನು ಈಗ ವೇಟ್ಸ್ ಅಂಡ್ ಮೆಜರ್ಸ್ ಅವರು ಎಂಪ್ಯಾನಲ್ ಮಾಡಿ ನಮಗೆ ಕೊಟ್ಟಿದ್ದಾರೆ. ಇವತ್ತು ನಮಗೆ ಆ ವರದಿಯನ್ನು ಸಬ್ಮಿಟ್ ಮಾಡಿದ್ದಾರೆ. ಅದರ ಪ್ರಕಾರ ಅವ್ರನ್ನ ಕೇಳಿದ್ವಿ, ಎಷ್ಟು ಟೈಮ್ ತಗೊಳ್ಳುತ್ತೆ 5,000 ಆಟೋಗಳನ್ನು ಕ್ಯಾಲಿಬ್ರೇಟ್ ಮಾಡ್ಲಿಕ್ಕೆ. ಅವ್ರು 2 ತಿಂಗಳು ಕೇಳಿದ್ದಾರೆ. 2 ತಿಂಗಳಲ್ಲಿ ಅವ್ರು ಮಾಡ್ಲಿ, ಆಯ್ತು ಇನ್ನೊಂದು 15 ದಿವಸ ಎಕ್ಸ್ಟ್ರಾ ಟೈಮ್ ಬೇಕಂದ್ರೆ ನಾವು ಕೊಡ್ತೀವಿ. ಆದ್ರೆ ಒಂದು ಸತಿ ಕ್ಯಾಲಿಬ್ರೇಟ್ ಆಗಿದೆ ಅಂದ್ರೆ ಆ ಆಟೋ ಆ ಮೀಟರ್ ನಾವು ಹೇಳಿರೋ ಫೇರ್ಗೆ ನಾವು ಹೇಳಿರೋ ಬಾಡಿಗೆಗೆ ಅವರು ಆಟೋವನ್ನು ನಡೆಸಬೇಕು. RTOಗೆ ಹೇಳಿದೀವಿ ಅದನ್ನು. ವಿತೌಟ್ ಪರ್ಮಿಷನ್ ಇರೋ ಆಟೋಸ್ನು ಆಟೋ ಅಸೋಸಿಯೇಷನ್ ಅವರು ನಮ್ಗೆ ಹೇಳಬೇಕು, ನಮ್ಮವರು ನಿಗಾ ಇಡ್ತಾರೆ, ಅದನ್ನು ನಾವು ಚಾಲನೆಗೆ ಬಿಡಲ್ಲ. ಜೊತೆನಲ್ಲಿ ಟಾಮ್ ಆಟೋಗಳು ಏನಿರ್ತವೆ, ಮ್ಯಾಕ್ಸಿ ಕ್ಯಾಬ್ಸ್ ಏನಿರ್ತವೆ, ಅದ್ರದ್ದು ಏನ್ ಬೇಡಿಕೆ ಇದೆ ಅವ್ರು ಬಂದು ನಮ್ಗೆ ಹೇಳಬೇಕು.
ಅದರ ಪ್ರಕಾರ ರೋಡ್ ಸೇಫ್ಟಿ ಕಮಿಟಿನಲ್ಲಿ ಹಾಗೂ ಜಿಲ್ಲಾಧಿಕಾರಿಯಾಗಿ ನಾನು ಅದಕ್ಕೆ ಸ್ಪಂದನೆ ಮಾಡ್ತೀನಿ. 2006 ದಿಂದ ಶಾಲಿನಿ ರಜನೀಶ್ ಅವರು ಡಿಸಿ ಇದ್ದಾಗಿಂದಲೂ ಇವತ್ತಿನವರೆಗೂ ಬಹಳಷ್ಟು ಜನ ಬಂದ್ರು, ಬಹಳಷ್ಟು ಮೀಟಿಂಗ್ಗಳು ಮಾಡಿದ್ರು. ಅವರು ಮಾಡ್ತೇವೆ ಅಂತ ಹೇಳ್ತಾರೆ, 1 ತಿಂಗಳು 2 ತಿಂಗಳು ಮೀಟರ್ ಮಾಡ್ತಾರೆ, ಆಮೇಲೆ ಮತ್ತೆ ಆಫ್ ಮಾಡಿಬಿಡ್ತಾರೆ. ಇದು ಈ ಮೀಟರ್ ನಾವೊಂದ್ಸತಿ ಸಿಟಿನಲ್ಲಿ ಇಂಟ್ರೊಡ್ಯೂಸ್ ಮಾಡ್ಬೇಕಂದ್ರೆ ಇದರ ಹಿಂದೆ ಬಹಳ ಹೋಮ್ವರ್ಕ್ ಮಾಡಬೇಕು. ಈ ಹೋಮ್ವರ್ಕ್ ಮಾಡೋದ್ರಲ್ಲಿ ಹಾಗೂ ಪ್ರಿಪರೇಷನ್ ಮಾಡೋದ್ರಲ್ಲಿ ನಾವು 1 ವರ್ಷ ತಗೊಂಡಿದ್ದೀವಿ. ನಾನು ಬಂದ ತಕ್ಷಣನೇ ನಾನು ನನ್ನ CP ರವರು, ನನ್ನ SP ರವರು, RTO ರವರು ನಾವೆಲ್ಲರೂ ಕೂತ್ಕೊಂಡು ಮೀಟಿಂಗ್ ಮಾಡಿದ್ದೀವಿ. ಈಗ ಯಾವ ಹಂತಕ್ಕೆ ನಾವು ಬಂದಿದ್ದೀವಿ ಅಂದ್ರೆ ಇದನ್ನು ಈಗ ನಾವು ಚಾಲನೆಗೆ ತಗೊಂಡ್ ಬರಬಹುದು, ಅದನ್ನು ತಗೊಂಡ್ ಬರ್ತೀವಿ. ನೆಕ್ಸ್ಟ್ 2 months ಒಳಗಡೆ ದ ಸಿಟಿಸನ್ಸ್ ಆಫ್ ಬೆಳಗಾವಿ ವಿಲ್ ಫೈಂಡ್ that all the autos will be metered and they will use the meters. Second thing ಏನಂದ್ರೆ ಆಟೋ ಮಾಲೀಕರಿಂದ ಏನೂ ತಕರಾರಿಲ್ಲ, ನಾವು ಮಾಡ್ತೀವಿ ಅಂತಾನೆ ಹೇಳ್ತಾ ಇದ್ದಾರೆ. ಅವ್ರಿಗೆ ಏನಂದ್ರೆ ಕ್ಯಾಲಿಬ್ರೇಷನ್ ಮಾಡ್ಲಿಕ್ಕೆ ನಮ್ಗೆ ಅನುಕೂಲ ಮಾಡಿಕೊಡಿ ಅಂತ ಬೇಡ್ಕೊಂಡಿದ್ದಾರೆ. ಆ ಬೇಡಿಕೆಗೆ ನಾವು ಸ್ಪಂದನೆ ಮಾಡಿದ್ವಿ. ಸರಿ, ಇಲ್ಲಿಗೆಲ್ಲ ಆಟೋ ಸ್ಟ್ಯಾಂಡ್ ಹೇಳ್ತೀನಿ, ಆಮೇಲೆ ಆರಾಧನ ಮಕ್ಕಳು ತಿಳ್ಕೊಂಡು ರ್ಯಾಶ್ ಆಗಿ ಡ್ರೈವ್ ಮಾಡ್ತಾರೆ. ಸೊ ಟುಡೇ ಈ ಎಲ್ಲ ಬೇರೆ ಬೇರೆ ವಿಚಾರಗಳ ಬಗ್ಗೆನೂ ನಾವು ಇವತ್ತು ಚರ್ಚೆ ಮಾಡಿದೀವಿ. ಇಲ್ಲಿಗಲ್ ಆಟೋ ಸ್ಟ್ಯಾಂಡ್ ಅಂತ ಹೇಳಿಲ್ಲ, ಟ್ರೆಡಿಷನಲ್ ಎಲ್ಲಿ ಅವರು ಆಟೋ ನಿಲ್ಸಿದ್ದಾರೆ ಅದು ಒಂದು ಆಟೋ ಸ್ಟ್ಯಾಂಡ್ ಆಗ್ಬಿಟ್ಟಿದೆ. ಈಗ ನಾವು ಕಾರ್ಪೊರೇಷನ್ ಕಮಿಷನರ್ಗೆ ಏನ್ ಹೇಳಿದೀವಿ ಅಂದ್ರೆ ಎಲ್ಲರ ಜೊತೆ ಮಾತುಕತೆ ಫಸ್ಟ್ ನಡೆಸಿ, ಸುಮ್ಮನೆ ಶಿಫ್ಟ್ ಮಾಡೋದಂತ ನಾವು ಹೇಳಿಲ್ಲ. ಫಸ್ಟ್ ಮಾತುಕತೆ ನಡೆಸಿ, ಎಲ್ಲಿ ಬೇಡಿಕೆ ಇದೆ ಸರ್ಕಲ್ಗಳಲ್ಲಿ, ಮೇನ್ ರೋಡ್ಸ್ಗಳಲ್ಲಿ ಅವರಿಗೆ ತೊಂದರೆ ಆಗದಂತೆ ಒಂದು ಏರಿಯಾನ ಡೆಸಿಗ್ನೇಟ್ ಮಾಡ್ಕೊಂಡು ಅವ್ರನ್ನ ಅಲ್ಲಿಗೆ ಸ್ಥಳಾಂತರ ಮಾಡಿ ಅವ್ರ ಜೊತೆ ಚರ್ಚೆ ಮಾಡ್ಕೊಂಡೇ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಲಾಸ್ಟ್ ಒಂದ್ಸರಿ ಸೈಕಲ್ ಟ್ರ್ಯಾಕ್ ಸ್ಮಾರ್ಟ್ ಸಿಟಿ ಮಾಡಿದ್ರಲ್ಲ, ಸೈಕಲ್ ಟ್ರ್ಯಾಕ್ ಯಾರು ಯೂಸ್ ಮಾಡ್ತಾರೆ ಸರ್? ಈ ಟ್ರಾಫಿಕ್ ಪೊಲೀಸರು ಪಾಪ ಪ್ರತಿ ವಾರದ 1-2 ಸರಿ ಇದು ಮಾಡ್ತಾರೆ ಸರ್, ಕೆಲವು ಮಾಡ್ತಾರ, ಆಮೇಲೆ ಮತ್ತೆ ಅವ್ರು ಬಂದು ಅಲ್ಲೇ ವ್ಯಾಪಾರ ಮಾಡ್ತಾರೆ ಸರ್. ನಾವು ಸ್ಮಾರ್ಟ್ ಸಿಟಿಗೆ ಇವತ್ತು ಡೈರೆಕ್ಷನ್ ಕೊಟ್ಟಿದ್ವಿ. ಮೊದಲನೇ ಆಪ್ಷನ್ ಕಾರ್ಪೊರೇಷನ್ಗೆ ಹಸ್ತಾಂತರ ಮಾಡೋದು, ಅವ್ರಿಗೆ ಒಂದು ಆಪ್ಷನ್ ಕೊಡ್ತೀವಿ. ಕಾರ್ಪೊರೇಷನ್ಗೆ ಬೇಡ ಅಂತ ಹೇಳಿದ್ದಾರೆ ಅಂದ್ರೆ ನಮ್ಮ ಒಂದು ಕಮಿಟಿ ಇದೆ ಅಭಿವೃದ್ಧಿ ಸೊಸೈಟಿ ಅಂತ, ಅದಕ್ಕೆ ನಾವು ತಗೊಳ್ತೀವಿ. ನೆಕ್ಸ್ಟ್ ಏನ್ ಮಾಡ್ಬೇಕನ್ನೋದು ಆ ಡೆಸಿಷನ್ ಮೇಲೆ ಆಧಾರಿತವಾಗಿರುತ್ತದೆ. We will give one opportunity to decide whether the corporation wants to take it or they want to give it to us. ಸರ್, ಈಗ ರೋಡ್ ಸೇಫ್ಟಿ ಬಗ್ಗೆನೂ ಮೀಟಿಂಗ್ ಮಾಡ್ತಾ ಇರ್ತೀರಾ. ಈಗ ಅಶೋಕ ಸರ್ಕಲ್ ಅಲ್ಲಿ ಬ್ಯಾರಿಕೇಡ್ ಹಾಕಿದ್ದಾರೆ, ಹೈವೇಗೆ ಟಚ್ ಅಪ್ ಇಲ್ಲಿಂದ ಮಾಂತೇಶ್ ನಗರ್ ಬ್ರಿಡ್ಜ್ ಪಕ್ಕದಲ್ಲಿ, ಮಾಂತೇಶ್ ನಗರ್ ಬ್ರಿಡ್ಜ್ ಪಕ್ಕದಲ್ಲಿ ಇರುವಂತಹ ಸರ್ವಿಸ್ ರೋಡ್, ಒಂದು ವಾಹನ ಹೋಗ್ತಾ ಇದ್ರೆ ಎದುರುಗಡೆ ವಾಹನ ಬರ್ಲಿಕ್ಕೆ ಜಾಗ ಇಲ್ಲ. ಅದು ಈ ರಸ್ತೆ ಅಗಲೀಕರಣ ಮಾಡ್ಬೇಕು, ಇದಕ್ಕಂದ್ರೆ ಅಶೋಕ ಸರ್ಕಲ್ ಹತ್ರ ನೀವು ಅಲ್ಲಿ ಹೈವೇ ಟಚ್ ಜಾಗಕ್ಕೆ ಅಲ್ಲಿ ಬ್ಯಾರಿಕೇಡ್ ತೆಗೆದು ಪಾಸ್ ಮಾಡ್ಬೇಕು. ನಾನು ನನ್ನ CP ರವರು ಒಂದ್ಸತಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತೀವಿ, NHA ಅವರನ್ನು ಕರ್ಕೊಂಡು ಹೋಗ್ತೀವಿ. ಏನಾದ್ರೂ ಸ್ವಲ್ಪ ಬೂಡಾ ಆಫೀಸ್ ಹತ್ರ ಹೇಳ್ತಾ ಇದ್ದೀರಾ? ಮಾಂತೇಶ್ ನಗರ್ ಬ್ರಿಡ್ಜ್ ಪಕ್ಕ ಸರ್, ಓಕೆ, ನಾನು ಒಂದ್ಸತಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತೀನಿ. 2 ವಾಹನ ಪಾಸ್ ಆಗುದಿಲ್ಲ ಒನ್ ಟೈಮ್. ನೋಡ್ತೀನಿ ಇಂಟರ್ಮಿಟೆಂಟ್ ಕ್ಯಾರೇಜ್ ವೇ ಬಿಡ್ತ್ ಎಷ್ಟಿದೆ ನೋಡ್ತೀವಿ. ಏನಾದ್ರೂ ಈ ಫ್ಲೈಓವರ್ ಪ್ರಾಜೆಕ್ಟ್ ಅಲ್ಲಿ, ಬೇರೆ ಪ್ರಾಜೆಕ್ಟ್ಸ್ ಅಲ್ಲಿ ಏನಾದ್ರೂ ಅದನ್ನು ವೈಡನ್ ಮಾಡ್ಲಿಕ್ಕೆ ಸ್ಕೋಪ್ ಇದೆಯೇನೋ ನಾವು ನಮ್ಮ ಉಸ್ತುವಾರಿ ಮಂತ್ರಿ ಅವರ ಗಮನಕ್ಕೆ ತಗೊಂಡ್ ಬರ್ತೀವಿ. ಜೊತೆನಲ್ಲಿ ಶಾಸಕರ ಜೊತೆ ಮಾತಾಡ್ತೀವಿ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.